ಉಸ್ತುವಾರಿ ಸೂತ್ರಕ್ಕೆ ಬಗ್ಗದ ಬೇಗುದಿ. ರೆಡ್ಡಿ ವರ್ಸಸ್ ರಾಮುಲು ವರ್ಸಸ್ ಅಗರ್ವಾಲ್. ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು. ಬಳ್ಳಾರಿ ಬೆಂಕಿ. ಆಂತರಿಕ ಕಲಹಕ್ಕೆ ಮುಕ್ತಿ ಹಾಡಬೇಕು ಅಂತಾನೆ ಉಸ್ತುವಾರಿ ಇಲ್ಲಿಗೆ ಬಂದಿದ್ರು. ಆದರೆ ಉಸ್ತುವಾರಿ ಮಾಡಿರುವ ಸೂತ್ರಕ್ಕೆ ಬಿಜೆಪಿಯ ಬೇಗುದಿ ಎಲ್ಲೂ ಕೂಡ ಬಗ್ಗುವ ಹಾಗೆ ಕಾಣಿಸ್ತಾ ಇಲ್ಲ. ರಾಜ್ಯ ಬಿಜೆಪಿಯಲ್ಲಿ ಇಲ್ಲಿವರೆಗೂ ಆಂತರಿಕ ಕಲಹ, ಬಣ ರಾಜಕೀಯ, ಮನೆಯೊಂದು ಮೂರು ಬಾಗಿಲು ಆಗಿದ್ದನ್ನ ನಾವು ನೋಡಿದ್ವಿ. ಈಗ ಮತ್ತೊಂದು ಬಾಗಿಲು ಕೂಡ ಸೇರ್ಪಡೆಯಾಗುವಂತಹ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ. ಅಂತಹ ಬೆಳವಣಿಗೆಗಳು ನಡೀತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಇದೀಗ ಬಳ್ಳಾರಿಯ ಬೆಂಕಿ ಕೊತ ಕೊತ ಅಂತ ಕುದಿತಾ ಇದೆ. ಆಪ್ತ ಮಿತ್ರನ ವಿರುದ್ಧವೇ ಸಿಡಿದೆದ್ದಿದ್ದಾರೆ ಶ್ರೀರಾಮುಲು. ಅದರಲ್ಲಿ ಪ್ರಮುಖವಾಗಿ ಸಂಡೂರು ಸೋಲಿನ ನಾವು ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ತನ್ನನ್ನ ಯಾಕೆ ಹೊಣೆ ಮಾಡಿದ್ರು ಅನ್ನುವಂತಹ ಸಿಟ್ಟು ಶ್ರೀರಾಮುಲುಗೆ ರೆಡ್ಡಿ ಮೇಲೆ ಇದೆ. ಇದರಲ್ಲಿ ರೆಡ್ಡಿ ಕೈವಾಡ ಅಂತ ಹೇಳಿ ರಾಮುಲು ಆರೋಪವನ್ನ ಮಾಡಿದ್ದಾರೆ. ಉಸ್ತುವಾರಿ ವಿರುದ್ಧವೇ ಬಿಎಲ್ ಸಂತೋಷ್ಗೆ ಶ್ರೀರಾಮುಲು ದೂರನ್ನೂ ಕೊಟ್ಟಿದ್ದಾರೆ. ಇದರಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಲೆಕ್ಕಾಚಾರಗಳು ಕೂಡ ಇಲ್ಲಿ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಪರ್ಯಾಯ ನಾಯಕತ್ವದ ವಿಚಾರ, ಮತ್ತೊಂದ್ ಕಡೆ ಕ್ಷೇತ್ರದ ವಿಚಾರ, ಇನ್ನೊಂದು ಕಡೆ ನೋಡೋದಾದ್ರೆ ತನಗೆ ಇಲ್ಲದ ಪ್ರಾಮುಖ್ಯತೆ, ಹೀಗೆ ಸಾಕಷ್ಟು ಲೆಕ್ಕಾಚಾರಗಳು ಈ ಕೋಪದ ಹಿಂದೆಯೂ ಕೂಡ ಕಾಣಿಸ್ತಾ ಇದೆ. ಹಾಗಾದ್ರೆ ಇದು ಯಾವ ರೀತಿಯಾದಂತಹ ಬೆಳವಣಿಗೆಗಳಿಗೆ ಕಾರಣ ಆಗಬಹುದು? ಇವತ್ತು ಎರಡೆರಡು ಪ್ರೆಸ್ ಮೀಟ್ ಕೂಡ ಇದೆ. ಶ್ರೀರಾಮುಲು, ಇನ್ನೊಂದು ಕಡೆ ರೆಡ್ಡಿ. ಸೊ ಇಬ್ರು ಕೂಡ ಪ್ರೆಸ್ ಮೀಟ್ ಮಾಡ್ತಾರೆ. ಸಂಧಾನನ ಅಥವಾ ಇಲ್ಲಿ ಒಂದು ಹೆಜ್ಜೆಯನ್ನ ಕಾಲನ್ನ ಹೊರಗಿಡ್ತಾರ ಶ್ರೀರಾಮುಲು ಅನ್ನುವಂಥ ಪ್ರಶ್ನೆ. ಇವೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮಧು, ಈಗಾಗಲೇ ಬಣ ರಾಜಕೀಯದಿಂದ ಬೇಯ್ತಾ ಇರುವಂತಹ ಬಿಜೆಪಿಯಲ್ಲಿ ಈಗ ಮತ್ತೊಂದು ಬಳ್ಳಾರಿಯ ಬೆಂಕಿ ಕೊತ ಕೊತ ಅಂತ ಕುದಿತಾ ಇರುವಂತಹ ಸಂದರ್ಭದಲ್ಲಿ ಈಗ ಎರಡೆರಡು ಪ್ರೆಸ್ ಮೀಟ್ ಕೂಡ ಇದೆ. ಅಲ್ಲಿ ಸಂಧಾನ ಆಗತ್ತಾ ಅಥವಾ ಒಂದು ಕಾಲನ್ನ ಹೊರಗಡೆ ಇಡ್ತಾರಾ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಈ ಒಂದು ಬೆಂಕಿಯ ಆರಂಭ ಜೊತೆಗೆ ಇದು ಏನು ಆಗಬಹುದು ಅಂತ ಹೇಳಿ. ಈಗ ನವಿತಾ ನೋಡಿ, ಕಳೆದ ಎರಡೂವರೆ ವರ್ಷದ ಹಿಂದೆ ಅಂದರೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಯಡಿಯೂರಪ್ಪನವರಿದ್ದಂಥ ಸಂದರ್ಭದಲ್ಲಿ ಯತ್ನಾಳ್ ವರ್ಸಸ್ ಯಡಿಯೂರಪ್ಪ ವಿಜೇಂದ್ರ ಅಂತ ಇತ್ತು. ಅವರು ಹಿಡಿದಾದ ನಂತರ ಯಡಿಯೂರಪ್ಪ ವಿಜೇಂದ್ರ ವರ್ಸಸ್ ಯತ್ನಾಳ್ ಅಂತ ಇದ್ದರೂ ಕೂಡ ಅದಾದ ನಂತರ ಈಗ ಪ್ರತಿಪಕ್ಷ ಸ್ಥಾನದಲ್ಲಿ ಕೂತಂಥ ಸಂದರ್ಭದಲ್ಲಿ ಯತ್ನಾಳ್ ಒಬ್ಬರೇ ಆಗಲಿಲ್ಲ. ಯತ್ನಾಳ್ ಜೊತೆಗೆ ಲಿಂಬಾವಳಿ ಬಂದರು, ಕುಮಾರ್ ಬಂಗಾರಪ್ಪ ಬಂದರು, ರಮೇಶ್ ಜಾರಕಿಹೊಳಿ ಬಂದರು, ಅಲ್ಲಲ್ಲಿ ಆನ್ ಆ್ಯಂಡ್ ಆಫ್ ಪ್ರತಾಪ್ ಸಿಂಹ ಇದ್ದಾರೆ. ಸೊ ಈಗ ಹಲವಾರು ನಾಯಕರ ಒಂದು ಗುಂಪಾಯಿತು. ಈಗ ತಟಸ್ಥರ ಗುಂಪು ಕೂಡ ವಿಜೇಂದ್ರ ವಿರುದ್ಧ ನಿಂತಿದೆ ಅನ್ನುವಂಥದ್ದು. ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಅಥವಾ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಹಲವಾರು ನಾಯಕರುಗಳು, ಸಮುದಾಯದ ನಾಯಕರುಗಳು ವಿಜೇಂದ್ರ ತಂಡದ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಆಗಿದೆ. ಅವರ ಒಂದು ಏಕಪಕ್ಷೀಯ ನಿರ್ಧಾರಗಳ ವಿರುದ್ಧ ಬರೀ ಯತ್ನಾಳ್ ಕೇಂದ್ರಿತವಾಗಷ್ಟೇ ಅಲ್ಲ, ಯತ್ನಾಳ್ ವರ್ಸಸ್ ವಿಜೇಂದ್ರ ಅಂದರೆ ಸಮುದಾಯ ಕೇಂದ್ರಿತ ಅಥವಾ ವೈಯಕ್ತಿಕ ವಾಗ್ದಾಳಿ ನೆಲೆಗಟ್ಟಿನಲ್ಲಿ ನೋಡ್ಬೋದು ಅಂತ ಹೇಳ್ಬೋದಿತ್ತು. ಆದರೆ ಇಲ್ಲಿ ಸಮುದಾಯದ ನಾಯಕರುಗಳು, ಬೇರೆ ಬೇರೆ ನಾಯಕರಿಗೆ, ಗೋವಿಂದ ಕಾರಜೋಳ ಅಂತ BSY ಅವರ ಪರಮಾಪ್ತ ನಾಯಕರುಗಳೇ ವಿಜೇಂದ್ರ ಅವರ ವಿರುದ್ಧ ಬೇಸರ ಮಾಡ್ಕೊಂಡಿದ್ರು. ವಫ್ ವಿಚಾರದಲ್ಲಿ ಸಮಿತಿಯ ರಚನೆಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಅಧ್ಯಯನ ಸಮಿತಿಗಳನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಸೊ ಸಮುದಾಯದ ನಾಯಕರುಗಳು, ಹಿರಿಯ ನಾಯಕರುಗಳು, ತಟಸ್ಥ ಬಣ, ವಿರೋಧಿ ಬಣ ಎಲ್ಲವೂ ಕೂಡ ಒಂದು ತಕ್ಕಡಿಯಲ್ಲಿದೆ. ವಿಜೇಂದ್ರ ಮತ್ತು ಅವರ ತಂಡ ಒಂದು ತಕ್ಕಡಿಯಲ್ಲಿದೆ ಅನ್ನುವಂಥದ್ದನ್ನು ಎಸ್ಟಾಬ್ಲಿಷ್ ಮಾಡುವಂಥ ಪ್ರಯತ್ನ ಪ್ರತಿ ಹಂತದಲ್ಲೂ ಕೂಡ ಈ ಎಲ್ಲ ಸರಣಿ ಸಭೆಗಳಲ್ಲಿ ಕಾಣಿಸ್ತಾ ಇದೆ. ಇನ್ನು ರಾಜಕೀಯದ ಸೋಜಿಗ ನೋಡಿ, ಎಷ್ಟು ಗಳಸ ಕಂಠಸ ಇದ್ದಂಥ ರಾಮುಲು ಮತ್ತು ರೆಡ್ಡಿ ಇವತ್ತು ಎರಡು ಬದಿಯಲ್ಲಿ ನಿಂತಿದ್ದಾರೆ. ಅಫ್ಕೋರ್ಸ್ ಅದು ರಾಮುಲು ವರ್ಸಸ್ ರೆಡ್ಡಿ ಅಂತ ಬಂದಂಥ ಸಂದರ್ಭದಲ್ಲಿ ಬಂಗಾರಿ ಹನುಮಂತು ವರ್ಸಸ್ ದಿವಾಕರ್ ಅಂತ ಬಂತು. ಅಲ್ಲಿ ಟಿಕೆಟ್ ಹಗ್ಗ ಜಗ್ಗಾಟ ಆಗಿತ್ತು. ಇವರೇ ಟಿಕೆಟ್ ಘೋಷಣೆಗೂ ಮುಂಚೆ ಹೋಗಿ ಅಲ್ಲಿ ಬಾಡಿಗೆ ಮನೆಯನ್ನು ಮಾಡಿಕೊಂಡು ಅಂದರೆ ಸಿಗುತ್ತೆ, ನನ್ನ ಅಭ್ಯರ್ಥಿಗೆ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಹೋದರು. ಸೊ ಇಲ್ಲಿ ವಿಜೇಂದ್ರ ಕೂಡ ಅವರಿಗೆ ಸಪೋರ್ಟಿವ್ ಆಗಿರುವಂಥದ್ದು. ರೆಡ್ಡಿ ಬಣದ ಒಂದು ಲೆಕ್ಕಾಚಾರವು ಕೂಡ ವಿಜೇಂದ್ರಗೆ ಬೇಕಾಗಿರುವಂಥದ್ದು ಫ್ಯೂಚರಲ್ಲಿ. ಸೊ ಅವ್ರದ್ದೇ ಆದ ತಂಡಗಳನ್ನು ಕಟ್ಟಿಕೊಂಡು ಜಿಲ್ಲಾ ಘಟಕಗಳಲ್ಲಿ ಇಬ್ಬಾಗವನ್ನು ಮಾಡಿದ್ದಾರೆ ವಿಜೇಂದ್ರ ಅನ್ನುವಂಥದ್ದು ಈ ಎಲ್ಲ ನಾಯಕರುಗಳ ಚಾರ್ಜ್ ಶೀಟ್. ಮತ್ತು ಈ ಎಲ್ಲ ಚಿಕ್ಕ ಪುಟ್ಟ ತೊರೆಗಳು ಕೂಡ ದೊಡ್ಡ ಮಟ್ಟದ ಪ್ರವಾಹೋಪಾದಿಯಲ್ಲಿ ಎಲ್ಲಿ ಸೇರ್ತಾ ಇದೆ? BL ಸಂತೋಷ್ ಅನ್ನೋರ ಮುಂದೆ ಹೋಗಿ ಸೇರ್ತಾ ಇದೆ. ಈಗ ನೋಡಿ, ಇವರು ಕೂಡ ರಾಮುಲು ದೂರು ಕೊಟ್ಟಿರೋದು ಯಾರಿಗೆ? BL ಸಂತೋಷಿಗೆ. ಈಗಾಗಲೇ ಈಗ CT ರವಿ ಇರ್ಬೋದು ಅಥವಾ ಬೇರೆ ಲಿಂಬಾವಳಿ ಅಂತವರು ತುಂಬ ದೂರ ಇದ್ದಂಥ BL ಸಂತೋಷ್ ಜೊತೆ ದೂರ ಇದ್ದಂಥ ಅವ್ರಿಗೂ ಹಲವಾರು ಮುನಿಸುಗಳಿದ್ವು. ಆದರೆ ಈಗ ಈ ಒಂದು ಪ್ರಕ್ರಿಯೆಯಲ್ಲಿ ತೀರಾ ಹತ್ತಿರ ಆಗಿದ್ದಾರೆ. ರಮೇಶ್ ಜಾರಕಿಹೊಳಿ, ಯತ್ನಾಳು ಎಲ್ಲರೂ ಕೂಡ ಹೋಗಿ BL ಸಂತೋಷ್ ಅವರಿಗೆ ದೂರನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಏನು ನಡೀತಾ ಇದೆ, ಯಾರು ನಡೆಸ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರಿಗೆ ಅಷ್ಟು ಸುಲಭ ಇಲ್ಲ. ನಾನು ರೀಎಲೆಕ್ಟೋ ಅಥವಾ ರೀಸೆಲೆಕ್ಟೋ, ಅದು ಹೈಕಮಾಂಡ್ ಸೆಲೆಕ್ಟ್ ಮಾಡುತ್ತೋ ಅಥವಾ ಜಿಲ್ಲಾಧ್ಯಕ್ಷ ಘಟಕಗಳನ್ನ ಅಧ್ಯಕ್ಷರು ಸೆಲೆಕ್ಟ್ ಮಾಡ್ತಾರೋ, ಈ ಎಲ್ಲ ನಿಷ್ಕರ್ಷ ವಿಮರ್ಶೆಗಳು ನಡೀತಾ ಇರೋಂಥ ಸಂದರ್ಭದಲ್ಲೇ ಅದೇನಾದರೂ ಆಗಲಿ ಮತ್ತೆ ಅಧ್ಯಕ್ಷ ಆಗೇ ಆಗ್ತೀನಿ ಅಂತ ಒಂದು ವಿಶ್ವಾಸದಲ್ಲಿ ಏನಿದ್ರು, ಆ ಒಂದು ವಿಶ್ವಾಸಕ್ಕೆ ಪೆಟ್ಟು ಕೊಡುವಂಥ ಒಂದು ಹಲವಾರು ಕನೆಕ್ಟಿಂಗ್ ಡಾಟ್ಸ್ಗಳನ್ನು ಇಲ್ಲಿ ಪಿಕ್ಚರೈಸ್ ಮಾಡ್ತಾ ಇರುವಂಥದ್ದು ರಾಜ್ಯ BJPಯಲ್ಲಿ. ಈ ಮೂಲಕ ವಿಜೇಂದ್ರ ಅವರ
ಭವಿಷ್ಯದ ಲೆಕ್ಕಾಚಾರಗಳು ಅಷ್ಟು ಸುಲಭ ಇಲ್ಲ. ಬರೀ ಯತ್ನಾಳ್ ಅಂತ ಅಷ್ಟೇ ಅಲ್ಲ, ಬರೀ ವೈಯಕ್ತಿಕ ನೆಲೆಗಟ್ಟಲ್ಲಿ ಅಷ್ಟೇ ಹೋರಾಟ ಆಗ್ತಾ ಇರೋದಲ್ಲ, ಹಲವಾರು ವಿಚಾರಗಳಲ್ಲಿ ವಿಜಯೇಂದ್ರ ಅವರ ಒಂದು ಏಕಪಕ್ಷೀಯ ನಿರ್ಧಾರ ಬೇಸರವನ್ನು ತರಿಸಿದೆ ಮತ್ತು ಅವರು ಅಷ್ಟು ಆಕ್ಟಿವ್ ಆಗಿಲ್ಲ ಮತ್ತು ಅವರವ್ರದ್ದೇ ಬಣಗಳನ್ನು ಜಿಲ್ಲಾ ಘಟಕಗಳಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು. ಆ ಕಾರಣಕ್ಕೆ ಇವಾಗ ಜಿಲ್ಲಾಧ್ಯಕ್ಷರುಗಳ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಫಿಲ್ಟರ್ ಆಗಬೇಕು, ಒಂದಷ್ಟು ಕ್ರೈಟೀರಿಯಾಗಳು ಚೇಂಜ್ ಆಗಬೇಕು, ಎಲಿಜಿಬಿಲಿಟಿ ಚೇಂಜ್ ಆಗಬೇಕು. ಆಫ್ಕೋರ್ಸ್ ಒಬ್ಬ ಕ್ಯಾಪ್ಟನ್ ಆದಂಥ ಸಂದರ್ಭದಲ್ಲಿ ಅವನಿಗೆ ಬೇಕಿರುವಂಥ ಒಂದು ಟೀಮ್ ಮೇಟ್ಸ್ಗಳನ್ನು ಪಿಕ್ ಮಾಡುವಂಥದ್ದು ಸಹಜ, ಅದು ಎಲ್ಲ ಟೀಮ್ಗಳಲ್ಲೂ. ಅದೇ ರೀತಿ ವಿಜೇಂದ್ರ ಕೂಡ ಬಹುತೇಕ ಜಿಲ್ಲಾಧ್ಯಕ್ಷರುಗಳನ್ನು ತಮ್ಮ ಪರವಾಗಿ ಭವಿಷ್ಯದಲ್ಲಿ ಲೆಕ್ಕಾಚಾರ ಹಾಕೊಂಡು ಮಾಡಿಟ್ಕೊಂಡಿದ್ದಾರೆ. ವೇರ್ ಆಸ್ ನಿಮಗೆ ಆಯ್ಕೆ ಸಮಿತಿ ಕೂಡ ಇರುತ್ತೆ ಅನ್ನುವಂಥದ್ದು ಈಗ ಹೈಕಮಾಂಡ್ ಮುಂದೆ ಇಟ್ಟಿರುವಂಥ ಹಲವಾರು ಸಮುದಾಯ ನಾಯಕರುಗಳ ಬೇಡಿಕೆ. ನಾವು ಕೂಡ ಆಯ್ಕೆ ಸಮಿತಿಯಲ್ಲಿರಬೇಕು, ನಿರ್ದಿಷ್ಟ ಮಾನದಂಡಗಳ ಮೂಲಕ. ಈಗ ಬೊಮ್ಮಾಯಿ ಅಂತವರು, ಅಶೋಕ್ ಅಂತವರು ಈಗ ಉಸ್ತುವಾರಿ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರುಗಳ ನೇಮಕಾತಿ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳೇನಿದೆ ಅದನ್ನು ಸರಿದೂಗಿಸಬೇಕು, ಅದಕ್ಕೆ ಕ್ರೈಟೀರಿಯಾಗಳನ್ನು ಇಟ್ಕೊಂಡು ನಿಮ್ಮ ಆಯ್ಕೆಗಳನ್ನು ಕೂಡ ಕೊಡಿ ಅಂತ ಹೇಳಿದ್ದಾರೆ ಅಂತ ಹೇಳೋ ಮೂಲಕ ಈಗ ನಗರ ಜಿಲ್ಲಾಧ್ಯಕ್ಷರ ವಿಚಾರದಲ್ಲಿ ಅಶೋಕ್ ಅವರಿಗೆ, ಅಶ್ವಥ್ ನಾರಾಯಣ ಅವರಿಗೆ ಬೇಸರ ಇದೆ, ಬೊಮ್ಮಾಯಿ ಅವರಿಗೆ ಹಲವಾರು ವಿಚಾರಗಳಲ್ಲಿ ಬೇಸರ ಇದೆ. ಮೊನ್ನೆ ನಡೆದಂಥ ಕೋರ್ ಕಮಿಟಿ ಸಭೆಯಲ್ಲಿ ಹಲವಾರು ಸಂಸದರು, ಹಿರಿಯ ಸಚಿವರುಗಳು, ಕೇಂದ್ರ ಸಚಿವರುಗಳು ಬಂದಿಲ್ಲ, ಎಲ್ಲ ಅಪಸ್ವರಗಳೇನಿದೆ ಇದೆಲ್ಲವೂ ಬೇಸರ ಅದೇ. ವಿಜಯೇಂದ್ರ ಅವರು ನನ್ನ ಪರವಾಗಿ ಕೂಡ ನಿಂತಿಲ್ಲ ಅನ್ನುವಂಥದ್ದು, ಸೋಲಿಗೆ ಇವರು ಹೊಣೆ ಕಟ್ಟುವಂಥದ್ದು ಇದೆಯಲ್ಲ, ಅದರಲ್ಲೂ ಕೂಡ ಏನು ವೈಪರೀತ್ಯ ಹೆಂಗಿದೆ ನೋಡಿ. ಬೊಮ್ಮಾಯಿ ಅವರು ಯಾರು ಬರಬಾರ್ದು ರಾಜ್ಯಾಧ್ಯಕ್ಷರಾದ ಹಾಗೆ ನಾನೇ ಸ್ವಯಂ ನನ್ನ ಒಂದು ಶಿಗ್ಗಾವಿ ಕ್ಷೇತ್ರವನ್ನು ಮಗನಿಗೋಸ್ಕರ ನಿರ್ವಹಣೆ ಮಾಡ್ಕೊತೀನಿ ಅಂದರು. ಈಗ ಸೋಲಿನ ಹೊಣೆಯನ್ನು ರಾಜ್ಯಾಧ್ಯಕ್ಷರಿಗೂ ಕಟ್ಟಕ್ಕಾಗಲ್ಲ, ಬೇರೆಯವ್ರಿಗೂ ಕಟ್ಟಕ್ಕಾಗಲ್ಲ. ಅಫ್ಕೋರ್ಸ್ ರಾಜ್ಯಾಧ್ಯಕ್ಷರಿಗೆ ನೈತಿಕವಾಗಿ ಹೊಣೆ ಇದ್ದೇ ಇರುತ್ತೆ, ಆದರೆ ಕಾರ್ಯಪ್ರವೃತ್ತಿಯಲ್ಲಿದ್ದಂಥದ್ದು, ಕಾರ್ಯಚಟುವಲ್ಲಿ ಇದ್ದಂಥದ್ದು ಬೊಮ್ಮಾಯಿ. ಅದೇ ರೀತಿ ಇಲ್ಲಿ ರೆಡ್ಡಿ ಮತ್ತು ವಿಜಯೇಂದ್ರ ನಾವು ಹ್ಯಾಂಡ್ ಪಿಕ್ ಮಾಡಿದ್ದೀವಿ, ನಾವು ಗೆಲ್ಲಿಸ್ಕೋತೀವಿ ಅಂತ ಓಡಾಡ್ತೀವಿ. ಈ ಸಂದರ್ಭದಲ್ಲಿ ಏಕಾಏಕಿ ಶ್ರೀರಾಮುಲು ಅವ್ರ ಮೇಲೆ ಕಟ್ಟೋದು ತೀರಾ ಅದು ಅಸಹಜ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಅದೇ ಫಾರ್ಮುಲಾವನ್ನು ಇಲ್ಲಿ ಅಪ್ಲೈ ಮಾಡಿದ್ರೆ ಶಿಗ್ಗಾವಿಯ ಸೋಲಿಗೆ ವಿಜೇಂದ್ರ ಹೊಣೆ ಆಗ್ತಾರೆ, ಇಲ್ಲಿ ರಾಮುಲು ಹೇಗೆ ಹೊಣೆ ಆಗ್ತಾರೆ ಸಂಡೂರಿನ ಸೋಲಿಗೆ ಅದೇ ರೀತಿ. ಸೊ ಅಲ್ಲಿ ತನಗೊಂದು ಪರರಿಗೊಂದು ನ್ಯಾಯ ಅಂತ ಹೇಳಲಿಕ್ಕಾಗಲ್ಲ. ಸೊ ಈ ಒಂದು ವೈಪರೀತ್ಯಗಳ ನಡುವೆ ಈಗ ಕಮಲ ವಿದಳಗಳಾಗ್ತಾ ಇರೋದು ಇದು ಸದ್ಯಕ್ಕೆ ನಿಲ್ಲಲ್ಲ. ವಿಜೇಂದ್ರ ಇಳಿಲೇಬೇಕು ಅನ್ನುವಂಥದ್ದು ಬರೀ 1, 2, 3, 4 ಜನರ ಆಗ್ರಹ ಅಷ್ಟೇ ಅಲ್ಲ, 10 ಜಿಲ್ಲಾ ಘಟಕಗಳ 10 ಹಿರಿಯ ಮಾಜಿ ಶಾಸಕರುಗಳು, ಹಾಲಿ ಶಾಸಕರುಗಳ ಒತ್ತಾಸೆ, ತಟಸ್ಥ ಬಣದ ಒತ್ತಾಯ, ಬೇಡಿಕೆ ಎಲ್ಲವೂ ಕೂಡ ಇದೆ. ಒಳಮನೆಯ ಮತ್ತು ಹೊರಮನೆಯ ಎಲ್ಲ ನಾಯಕರುಗಳ ಅಭಿಪ್ರಾಯ ಇದೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಹೈಕಮಾಂಡ್ಗೆ ರವಾನಿಸ್ತಾ ಇದ್ದಾರೆ ನವಿತಾ. ಮತ್ತು ಈಗ ವಿಸ್ತಾರವಾಗಿ ಅಂದರೆ ಏನಾಗಬಹುದು ಬಿಜೆಪಿಯಲ್ಲಿ ಅನ್ನೋದನ್ನು ನೋಡಿದ್ರು. ಸೊ ಪಟೇಲ್ರ ಈಗ ನಾವು ಇಲ್ಲಿ ಗಮನಿಸೋದಾದ್ರೆ ಒಂದು ಕಡೆ 3-4 ದಶಕಗಳ ಇವರಿಬ್ಬರ ಒಂದು ಗೆಳತನ ಈಗ ನೋಡಿದ್ರೆ ಈ ರೀತಿಯಾಗಿ ಬಂದಿರ್ತೀರಿ. 2023ರಿಂದ ಈ ಒಂದು ಅಸಮಾಧಾನ ಇದೆ ಬಹಿರಂಗವಾಗಿ ತೋರ್ಪಡಿಸಿದ್ರು, ಇದು ಈಗ ಸರಿಯಾಗಿ ಕಾಣಿಸ್ತಾ ಇದೆ. ಇಲ್ಲಿ ಕೂಡ್ಲಿಗಿ ಕ್ಷೇತ್ರದ ವಿಚಾರ ಜೊತೆಗೆ ಪರ್ಯಾಯ ನಾಯಕತ್ವವನ್ನು ಬೆಳೆಸ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಮೊದಲನೇದಾಗಿ ಶ್ರೀರಾಮುಲು ಅವರ ಸಿಟ್ಟಿಗೆ ಕಾರಣ ಆಗ್ತಾ ಇದೆಯಾ ಹೇಗೆ? ನಿಮಗೆ ಬಂಗಾರಿ ಹನುಮಂತವರು ನಿಮಗೆ 83,967 ಮತಗಳನ್ನ ತೆಗೆದುಕೊಂಡ್ರು. ಅವರ ವಿರುದ್ಧ ಜಯಗಳಿಸಿದಂಥ ಅನ್ನಪೂರ್ಣವರು 93,616 ಮತಗಳನ್ನ ತಗೊಂಡು ಸುಮಾರು 9,000ಕ್ಕೂ ಹೆಚ್ಚು ಮತಗಳನ್ನ ಗಳಿಸ್ಕೊಂಡ್ರು. ಅಲ್ಲಿ ದಿವಾಕರ್ಗೆ ಟಿಕೆಟ್ ಕೊಡಿ ಅಂತೇಳಿ ರಾಮುಲರವರು ಆರಂಭದಲ್ಲೇ ಒತ್ತಾಯವನ್ನು ಮಾಡಿದ್ರು. ಯಾಕಂದರೆ ದಿವಾಕರ್ ಇಡೀ ಕ್ಷೇತ್ರದ ನಾಡಿ ಮಿಡಿತ ಗೊತ್ತು, ಅಲ್ಲಿಯವರು ಅವ್ರ ಬಗ್ಗೆ ಸಿಂಪತಿ ಇದೆ, ಅವರಿಗೆ ಕೊಡಿ ಅಂತೇಳಿ ಮೊದಲ ಒತ್ತಾಯವನ್ನು ಹಾಕಿದರು. ಜೊತೆಗೆ ಬಂಗಾರಿ ಹನುಮಂತವರು ಆ ಕ್ಷೇತ್ರದ ಅಲ್ಲ ಅನ್ನೋದು ಮೊದಲಿಂದಲೂ ಕೂಗಿತ್ತು. ಆದರೆ ಜನಾರ್ದನ್ ರೆಡ್ಡಿ ಅವರೆಲ್ಲ ಒಂದು ಕಡೆ ನಾನು ಈ ಚುನಾವಣೆ ಗೆದ್ದರೆ ಯಾವ ಬಳ್ಳಾರಿಯ 13 ವರ್ಷದ ವನವಾಸ ಇತ್ತು ಈ ಗೆಲುವಿನ ರಿಟೈನ್ ಮಾಡೋ ಮುಖಾಂತರ ಬಳ್ಳಾರಿ ಅನ್ನೋ ಜಿಲ್ಲೆಗೆ ಜನಾರ್ದನ್ ರೆಡ್ಡಿನೇ ಭಾರತೀಯ ಜನತಾ ಪಕ್ಷಕ್ಕೆ ಅನಿವಾರ್ಯ ಅನ್ನೋ ಒಂದು ಸಂದೇಶ ರವಾನೆ ಮಾಡಲಿಕ್ಕಾದರೂ, ಆದರೆ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸ್ ಅನ್ನೋ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಊಹಿಸ್ಕೊಂಡ್ರ ರೀತಿ ಆಗಲಿಲ್ಲ. ಆದರೂ ಕೂಡ ವೆರಿ ಗುಡ್ ಅಟೆಂಪ್ಟ್ ಅಂತ ಹೇಳ್ತಾರೆ. ಸಂತೋಷ್ ಲಾಡ್ ಅವರಿದ್ದರು, ಮತ್ತು MP ಇದ್ದರು, ಮತ್ತು ಅವ್ರದ್ದೇ ಕ್ಷೇತ್ರ. ಆದರೂ ಕೂಡ ಎಲ್ಲ ಒಂದು ಕಡೆ ಒಂದು 25,000 30,000 ಅಥವಾ 40,000 50,000 ಲೀಡ್ ಆಗುತ್ತೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ನೋಡಿದ್ರೆ ಅಲ್ಲಿ ಅಟೆಂಪ್ಟು ಸಂತೋಷ್ ಲಾಡ್ ಅವರ ವರ್ಚಸ್ಸು ಕೂಡ ದಿನೇ ದಿನೇ ಕಡಿಮೆ ಆಗಿದೆ ಅನ್ನೋದಕ್ಕೆ ಅದೊಂದು ಸಾಕ್ಷಿಯಾಗಿತ್ತು. ಜೊತೆಗೆ ಈ ತುಕಾರಾಮ್ರವರ ನಿರಂತರ ಗೆಲುವಿಗೆ ಜನ ಕೂಡ ಆ್ಯಂಟಿ ಇನ್ಕಮಿನ್ಸ್ ಬಂದಿತ್ತು ಅನ್ನೋದು ಸಾಕ್ಷಿಯಾಗಿತ್ತು. ಅವತ್ತು ದಿವಾಕರಿಗೆ ಕೊಡಲಿಲ್ಲ, ಬಂಗಾರಿ ಹನುಮಂತವ್ರು ಕೊಟ್ಟರು. ಬಂಗಾರಿ ಹನುಮಂತವ್ರ ಹತ್ರ ಬಂಗಾರ ಇತ್ತು ಅನ್ನೋ ಕಾರಣಕ್ಕೆ ಕೊಟ್ಟರು, ದಿವಾಕರ್ ಹತ್ರ ಹಣ ಇಲ್ಲ ಅನ್ನೋ ಕಾರಣಕ್ಕೆ ಟಿಕೆಟ್ ಕೊಡಲಿಲ್ಲ ಅಂತ ಆರೋಪ ಇತ್ತು. ಅದು ಕೂಡ ಶ್ರೀರಾಮುಲು ಅವರಿಗೆಲ್ಲ ಒಂದು ಕಡೆ ಬೇಗುದಿ ಆಗಿತ್ತು. ನಿಮಗೆ ಇದು ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿಯವರ ಇವತ್ತಿನ ಏನು ಶೀತಲ ಸಮರ ಅಲ್ಲ. ಶ್ರೀರಾಮುಲುಗಾಗಿಯೇ ಎಲ್ಲ ಒಂದು ಕಡೆ ಜನಾರ್ದನ್ ರೆಡ್ಡಿಯವರು ಬಡವರ ಶ್ರಮಿಕರ ಪಕ್ಷ ಅಂತ ಏನು ಮಾಡಿದರು ಅದೆಲ್ಲ ಒಂದು ಕಡೆ ಶ್ರೀರಾಮುಲು ಆ್ಯಂಡ್ ರೆಡ್ಡಿ ಪಾರ್ಟಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಪಾಸ್ ಆಯಿತು. ಅವತ್ತು ಕೂಡ ಶ್ರೀರಾಮುಲರವರು ಎಲ್ಲ ಒಂದು ಕಡೆ ಅವರೊಬ್ಬರು ಗೆದ್ದರು, ಉಳಿದರೆಲ್ಲರೂ ಕೂಡ ಸೋತರು, ಸಕ್ಸಸ್ ಆಗಲಿ, 2 ಸೀಟ್ ಬಂದಿದ್ದಂಥದ್ದು.
ನಂತರ ಅವರು ಜೈಲಿಗೆ ಹೋದ ನಂತರ ಶ್ರೀರಾಮ್ರವರು ಎಲ್ಲ ಒಂದು ಕಡೆ ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳಲಿಲ್ಲ, ಅವ್ರ ಬಗ್ಗೆ ಸಿಂಪತಿಯನ್ನು ಇದು ಮಾಡಲಿಲ್ಲ ಆಯಿತಾ. ಶ್ರೀರಾಮ್ರವರಿಗೆ ನಾನು ಹಣವನ್ನು ಕೊಟ್ಟೆ, ನೂರಾರು ಕೋಟಿ ಅವರು ಇವತ್ತು ಶ್ರೀಮಂತರಾಗಲಿಕ್ಕೆ ನನ್ನ ಗಣಿ ದುಡ್ಡು ಕಾರಣ ಅನ್ನೋದು ಅವರ ಲೆಕ್ಕಾಚಾರ. ಮತ್ತು ರೆಡ್ಡಿ ಅವ್ರದ್ದು ಏನಂತ ಹೇಳಿದ್ರೆ ಅವ್ರದ್ದು ಕೂಡ ಒಂಥರ DKC ಥರ ಡಾಮಿನೇಷನ್ ಕ್ಯಾರೆಕ್ಟರ್. ಅಂದರೆ ನಾನು ಹೇಳ್ದಂಗೆ ಎಲ್ಲವೂ ಕೇಳಬೇಕು, ನಾನು ಹೇಳ್ದಂಗೆ ಎಲ್ಲವೂ ಡಿಸೈಡ್ ಆಗಬೇಕು, ನಾನು ಹೇಳ್ದಂಗೆ ರಾಮುಲ್ ಇರಬೇಕು ಅನ್ನೋ ಒಂದು ಅವರ ಒಂದು ಏನು ಆ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಅದು ರಾಮುಲ್ರವರು ಕೂಡ ಪ್ರತಿದಿನ ಇರಿಟೇಟ್ ಮಾಡ್ತಾಯಿತ್ತು. ಆ ಮುಖಾಂತರ ಎಲ್ಲೊಂದು ಕಡೆ ರೆಡ್ಡಿ ರಾಜಕೀಯ ಆರಂಭಿಸಿದ್ದು ರಾಮುಲ್ನ ಮುಂದೆ ಇಟ್ಕೊಂಡು. ಯಾಕಂತ ಹೇಳಿದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ವಾಲ್ಮೀಕಿ ಸಮುದಾಯ ಅತಿ ಹೆಚ್ಚು ಇರೋದರಿಂದ ರಾಮುಲ್ರವರು ಅಲ್ಲಿ ಅವತ್ತಿನ ಕಾಲಕ್ಕೆ ಯುವಕರ ಕಣ್ಮಣಿಯಾಗಿದ್ದರು. ಬರ್ತಾ ಬರ್ತಾ ಒಂದು ಕಡೆ ರಾಮುಲ್ರವರು ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಕಡಿಮೆ ಮಾಡ್ಕೊಳ್ತಾ ಬಂದರು. ಯಾವಾಗ ಮೊಳಕಾಲ್ಮೂರು ಚುನಾವಣೆಯ ನಂತರ ಅಲ್ಲಿ ಸೋಲ್ತಾರೆ ಅಂತೇಳಿ ರಿಪೋರ್ಟ್ ಬಂತು, ಬಳ್ಳಾರಿ ಬಂದು ಬಳ್ಳಾರಿ ಗ್ರಾಮೀಣ ಪ್ರದೇಶದಲ್ಲಿ ತಮ್ಮ ಹಳೆಯ ಏನು ಗೆಳೆಯನ ಜೊತೆನೇ ಏನು ಚುನಾವಣೆ ಮಾಡುವ ಪರಿಸ್ಥಿತಿ ಬಂತು. ಎಲ್ಲ ಒಂದು ಕಡೆ ಅಲ್ಲೂ ಕೂಡ ಗೆಲ್ಲುವ ಸಾಧ್ಯತೆ ಇದೆ ಅಂತ ಲೆಕ್ಕಾಚಾರಗಳು ಬಂತು. ನಿಮಗೆ ಆ ಚುನಾವಣೆಯಲ್ಲಿ ಏನು ಕೂಡ ಜನಾರ್ದನ್ ರೆಡ್ಡಿ ರಾಮುಲ್ ಪರವಾಗಿ ಏನು ಕೆಲಸ ಮಾಡಲಿಲ್ಲ ಅಂತ ಇದ್ದು, ರಾಮುಲು ಕೂಡ ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿಯ ಪರವಾಗಿ ಮಾಡಲಿಲ್ಲ. ಎಲ್ಲ ಒಂದು ಕಡೆ ಡಾಮಿನೇಟ್ ಕ್ಯಾರೆಕ್ಟ್ರು ಆಗ್ತಿದ್ದಾರೆ ಅನ್ನೋ ಕೂಡ ಶ್ರೀರಾಮುಲ್ರವರು ವೈಯಕ್ತಿಕವಾಗಿ ಅವರ ಪರಸ್ಪರ ಏನು ಸಂಬಂಧಗಳಿತ್ತು ಅದಕ್ಕೂ ಎಲ್ಲೊಂದು ಕಡೆ ಅದು ದಿನೇ ದಿನೇ ವಿಮುಖ ಆಗ್ತಾ ಬಂತು. ಇದು ಪ್ರಮುಖ ಕಾರಣ ಆಯಿತು. ನಿಮಗೆ ಜನಾರ್ದನ್ ರೆಡ್ಡಿ ಆರೋಪ ಕೂಡ ಇರ್ತಕ್ಕಂಥದ್ದು, ರಾಮುಲು ಮನಸ್ಸು ಮಾಡಿದರೆ 9,000 ಓಟಲ್ಲಿ ಸೋತಂಥವ್ರು ಇನ್ನು 5,000 ಓಟು ಕಷ್ಟ ಆಗ್ತಿರಲಿಲ್ಲ ಅನ್ನೋದು ಇರ್ತಕ್ಕಂಥದ್ದು. ಆದರೆ ಅಲ್ಲಿ ನಿಮಗೆ ಅಲ್ಲಿ ವಾಲ್ಮೀಕಿ ಹಗರಣ ಪ್ರಸ್ತಾಪ ಆಗಲಿಲ್ಲ, ಅಂದರೆ ಅವರ ಸಮುದಾಯದ ಓಟ್ಗಳು ಇನ್ನಷ್ಟು ಕೀಳ್ಬೋದಿತ್ತು ಅನ್ನೋದು ಇರುವಂಥದ್ದು. ಮತ್ತು ಸದ್ಯ ರಾಮುಲವರು ಕೂಡ ಒಂದು ವಿಧಾನಸಭೆ ಚುನಾವಣೆ, ಒಂದು ಲೋಕಸಭೆ ಚುನಾವಣೆ ಸೋಲನ್ನು ಕಂಡಿರ್ತಕ್ಕಂಥದ್ದು. ಸದ್ಯ ಅವರ ವರ್ಚಸ್ಸು ಕೂಡ ಕುಂದಿರ್ತಕ್ಕಂಥದ್ದು. ಸದ್ಯ ಈ ಸೋಲಿಗೆ ಎಲ್ಲ ಒಂದು ಕಡೆ ರಾಮುಲ ಕಾರಣ ಅನ್ನೋ ಮುಖಾಂತರ ಬಂಗಾರಿ ಹನುಮಂತು ಮುಖಾಂತರ ಬಂಗಾರಿ ಹೆಗ್ಲಿಗೆ ರೆಡ್ಡಿ ಅವರು ಏನು ಕೋವಿಡ್ ಗುಂಡಾರಿಸುವ ಪ್ರಯತ್ನವನ್ನು ಮಾಡಿದರು. ನಂತರ ಇದೀಗ ಕೂಡ್ಲಿಗೆ ಕೂಡ ಕೂಡ್ಲಿಗೆ ನಿಲ್ಲಬೇಕು ಅನ್ನೋ ಕೇಳಿ ಪ್ರಯತ್ನವನ್ನು ಮಾಡ್ತಿರುವಂಥ ಆ ಪ್ರಯತ್ನಕ್ಕೂ ಕೂಡ ಹಿನ್ನಡೆ ಆಗಲಿಕ್ಕೆ ಕಾರಣಕರ್ತರಾಗ್ತಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಅವರು. ಅಲ್ಲಿ ಕೂಡ ಬಂಗಾರಿ ಹನುಮಂತು ಸಭೆಯನ್ನು ನಡೆಸಿ ಇಲ್ಲಿ ಸ್ಥಳೀಯರಿಗೆ ಅವಕಾಶವನ್ನು ಕೊಡಬೇಕು, ಇಲ್ಲಿ ಯಾವ ಕಾರಣಕ್ಕೂ ರಾಮುಲು ಬರಬಾರ್ದು ಅನ್ನೋ ಹೇಳಿ ಈಗಾಗಲೇ ಸಭೆಯನ್ನು ನಡೆಸ್ತಿರ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಇದು ಎಲ್ಲೊಂದು ಕಡೆ ಕೆರಳಿಸಿರ್ತಕ್ಕಂಥದ್ದು. ನನ್ನನ್ನು ಮುಂದೆ ಇಟ್ಕೊಂಡು ರೆಡ್ಡಿ ರಾಜಕೀಯಕ್ಕೆ ಬಂದಿದ್ದು, ನನ್ನನ್ನು ಮುಂದೆ ಇಟ್ಕೊಂಡು ರೆಡ್ಡಿ ಇವತ್ತು ಜನಾರ್ದನ್ ರೆಡ್ಡಿ ಎಲ್ಲ ರಾಜಕೀಯದ ಸಕ್ಸಸ್ ಆಗಿರುವಂಥದ್ದು, ಆ ಗಣಿ ದುಡ್ಡು ಮತ್ತೊಂದೆಲ್ಲವೂ ಕೂಡ ನಾನು ಕಾರಣ ಅನ್ನೋದು ಕೂಡ ರಾಮುಲ್ ಇರ್ತಕ್ಕಂಥದ್ದು. ಮತ್ತು ರೆಡ್ಡಿಯವರ ಈ ಡಾಮಿನೇಟ್ ಕ್ಯಾರೆಕ್ಟರ್ ಇದೆಯಲ್ಲ, ಅದು ರಾಮುಲ್ರವರಿಗೆ ಇರಿಟೇಟ್ ಆಗಿರ್ತಕ್ಕಂಥದ್ದು. ಬಳ್ಳಾರಿಯನ್ನು ಕಂಟ್ರೋಲ್ ಮಾಡಬೇಕು, ಬಳ್ಳಾರಿಯನ್ನು ಕಂಟ್ರೋಲ್ ತಗೋಬೇಕು ಅನ್ನೋದು ಅವರ ಪ್ಲ್ಯಾನ್ ಇರ್ತಕ್ಕಂಥದ್ದು. ಅದಕ್ಕೆ ಪುಷ್ಟಿ ನೀಡುವಂಥ ವಿಜೇಂದ್ರ ಕೂಡ ಎಲ್ಲೊಂದು ಕಡೆ ಜನಾರ್ದನ್ ರೆಡ್ಡಿಯವರಿಗೆ ಒಂದಷ್ಟು ಪುಷಪ್ ಮಾಡಿರ್ತಕ್ಕಂಥದ್ದು. ನಿಮಗೆ ರಾಧಾ ಮೋಹನ್ ದಾಸ್ರವರು ಎಲ್ಲ ಒಂದು ಕಡೆ ಇಡೀ ಕರ್ನಾಟಕದಲ್ಲಿ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ನಂತರದ 3 ತಿಂಗಳ ನಂತರ ದಿನಗಳಲ್ಲಿ ಆಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಭಿನ್ನಮತ, ಭಿನ್ನಾಭಿಪ್ರಾಯ, ಶೀತಲ ಸಮರ, ಪರಸ್ಪರ ವೈಯಕ್ತಿಕವಾಗಿ ರಾಜ್ಯಾಧ್ಯಕ್ಷರು ವರ್ಸಸ್ ಯತ್ನಾಳ್ ಟೀಮು ನಿಂದನೆ ಮಾಡ್ತಿರುವಂಥದ್ದು ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡುವಲ್ಲಿ ವಿಫಲರಾಗಿರ್ತಕ್ಕಂಥದ್ದು. ಚುನಾವಣೆ ಸಂದರ್ಭ ಕೂಡ ರಾಧಾ ಮೋಹನ್ ದಾಸ್ ಕೇವಲ ಬಂದು ಸಭೆಗಳಿಗಷ್ಟೇ ಸೀಮಿತ ಆದರು. ಹಾಗಾಗಿ ಜನಾರ್ದನ್ ರೆಡ್ಡಿಯವರಿಗೆ ಸೋಲಿಗೆ ಯಾರೀಗ ಒಂದು ಆಡಳಿತ ಪಕ್ಷ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಉಪಚುನಾವಣೆಗಳು ಆಡಳಿತ ಪಕ್ಷದ ಪರವಾಗೇ ಇರ್ತವೆ, ಎಲ್ಲೋ ಒಂದು ಕಡೆ ಕೆಲವೊಂದು ಕಡೆ ಅದು ವಿರುದ್ಧವಾಗಿರ್ತವೆ. ನಿಮಗೆ ಕಳೆದ ಬಾರಿ ಶಿರಾದಲ್ಲಿ BJP ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿ ವಿಜೇಂದ್ರ ಅವರು ಅವ್ರ ತಂದೆ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಗೆಲ್ಲಿಸಿದರು. ಇನ್ನು KR ಪೇಟೆಯಲ್ಲಿ ಕೂಡ ಗೆಲ್ಲಿಸಿದ್ರು. ಅವತ್ತು ಆಡಳಿತ ಪಕ್ಷ ಇತ್ತು, ಹಣದ ಹೊಳೆ ಮತ್ತು ಬೇರೆ ಬೇರೆ ಕಾರಣಗಳಿಗಾಗಿ ಗೆಲ್ತಾರೆ. ಅದು ಓಪನ್ ಸೀಕ್ರೆಟ್ ಇರ್ತಕ್ಕಂಥದ್ದು. ಸದ್ಯ ಶ್ರೀರಾಮ್ರವ್ರನ್ನ ಕಂಟ್ರೋಲ್ ಮಾಡಿದರೆ, ಶ್ರೀರಾಮ್ರವ್ರು ಮುಗಿಸಿದರೆ ಎಲ್ಲ ಒಂದು ಕಡೆ ಇಡೀ ಬಳ್ಳಾರಿ ಜಿಲ್ಲೆಗೆ ಅನಿವಾರ್ಯವಾಗಿ ಪ್ರಶ್ನಾತೀತ ನಾಯಕನಾಗಿ ನಾನು ಉಳಿತೀನಿ, ನಾನೇ ಅನಿವಾರ್ಯ ಆಗ್ತೀನಿ ಅನ್ನೋದೊಂದು ಕೂಡ ಒಂದು ಮೆಸೇಜ್. ಆ ಮುಖಾಂತರ ಬಂಗಾರಿ ಹೆಗಲ ಮೇಲೆ ಬಂದೂಕುನಿಟ್ಟು ಹೊಡೆಯುವ ಪ್ರಯತ್ನ ಜನಾರ್ದನ್ ರೆಡ್ಡಿ ಮಾಡಿರ್ತಕ್ಕಂಥ ಅದು ಎಲ್ಲ ಒಂದು ಕಡೆ ಪಾರ್ಟಿಗೆ ಅದು ಉಲ್ಟಾ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಒಂದು ಸೆಕೆಂಡ್ ನೋಡಿ, ಈಗ ಯತ್ನಾಳ್ ಟೀಮ್ ಈಗ ಶ್ರೀರಾಮ್ರವರು ತಟಸ್ಥವಾಗಿದ್ದರು, ಅವರು ವಿಜೇಂದ್ರ ಅವರು ಪರವಾಗೂ ಇರಲಿಲ್ಲ, ಯತ್ನಾಳ್ ವಿರುದ್ಧವಾಗೂ ಕೂಡ ಇರಲಿಲ್ಲ. ಹಾಗಾಗಿ ಅವರು ತಟಸ್ಥವಾಗಿದ್ದಂಥವರು ಶ್ರೀರಾಮುಲು ಈಗ ಎಲ್ಲ ಒಂದು ಕಡೆ ಭುಗಿಲೇಳುವ ಸಂದರ್ಭ ಬಂದಿರತಕ್ಕಂಥದ್ದು. ನಿನ್ನೆ ರಾಧಾ ಮೋಹನ್ ದಾಸ್ ಸಂದರ್ಭದಲ್ಲಿ ವಿಜೇಂದ್ರ ಅವರು ಕೂಡ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಅವರು ರಾಧಾ ಮೋಹನ್ ದಾಸ್ ವಿರುದ್ಧ ತಿರುಗಿದ್ರು. ಜನಾರ್ದನ್ ರೆಡ್ಡಿ ಒನ್ಸ್ ಅಗೇನ್ ವಿಜೇಂದ್ರರ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ನಡೆಸಿದರು. ನಾನು ಪಕ್ಷ ಬಿಡ್ತೀನಿ ಅಂತ ಹೇಳಿರುವಂಥದ್ದು. ಒಂದು ವೇಳೆ ರಾಮುಲ್ರವರು ಪಕ್ಷ ಬಿಡ್ತೀನಿ ಅಂದರೆ ಕಾಂಗ್ರೆಸ್ ಅವ್ರನ್ನ ಏನು ರೆಡ್ ಕಾರ್ಪೆಟ್ ಆಗಿ ಅವ್ರನ್ನ ಸ್ವಾಗತ ಮಾಡ್ತಾರೆ. ಮೊದಲನೇ DK ಶಿವಕುಮಾರ್, ಯಾಕಂತ ಹೇಳಿದ್ರೆ ಅವ್ರಿಗೆ ಈ ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ ಈ ಭಾಗದ ಮಧ್ಯ ಕರ್ನಾಟಕದಲ್ಲಿ ರಾಮುಲ್ದಾದೇ ಒಂದು ಟೀಮ್ ಇರ್ತಕ್ಕಂಥದ್ದು. ರಾಮುಲ್ ಹೆಸರಲ್ಲೇ ಒಂದಷ್ಟು ವಾಲ್ಮೀಕಿ ಸಮುದಾಯದ ಯುವಕರು ಇರ್ತಕ್ಕಂಥದ್ದು. ಅವ್ರನ್ನ ಕರ್ಕೊಂಡ್ರೆ ಎಲ್ಲ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅಂತರನ್ನ ಕಂಟ್ರೋಲ್ ಮಾಡ್ಬೋದು ಲೀಡರ್ಶಿಪ್ ಅನ್ನೋದು ಕೂಡ DKC ಲೆಕ್ಕಾಚಾರ. ಹಾಗಾಗಿ ಚುನಾವಣೆಗೂ ಮುನ್ನ ರಾಮುಲ್ ಜೊತೆ ಹಲವು ಸುತ್ತಿನ ಮಾತುಕತೆ ಕೂಡ ನಡೆದಿತ್ತು. ರಾಮುಲ್ ಒಂದು ಹಂತದಲ್ಲಿ ಅವರು ಬರಲಿಕ್ಕೂ ಕೂಡ ತಯಾರು, ಯಾಕಂತ ಹೇಳಿದ್ರೆ
ಅವರಿಗೆ ವಿಧಾನಸಭೆ ಚುನಾವಣೆ ಸೋಲು ಅವರಿಗೆ ಮರ್ಮಾಘಾತ ಆಗಿತ್ತು. ಲೋಕಸಭೆ ಚುನಾವಣೆಯಲ್ಲಿ ಕೂಡ ಅಟೆಂಪ್ಟನ್ನು ಯಾರು ಮಾಡಿದರು. ಆದರೆ ರಾಮುಲುಗೆಲ್ಲ ಒಂದು ಕಡೆ ಮತ್ತೆ ನಾನು ಕಾಂಗ್ರೆಸ್ಗೆ ಹೋಗಿ ಬೀದಿ ಪಾಲಾಗ್ತೀನಿ ಎಂಬ ಆತಂಕ ಎದುರಾಗಿತ್ತು. ಈಗ ಅವರಿಗೆ ಓಪನ್ ಇರ್ತಕ್ಕಂಥದ್ದು, ಅವ್ರನ್ನ ಯಾವ ಗಳಿಗೆಯಲ್ಲಿ ಕಾಂಗ್ರೆಸ್ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಯತ್ನಾಳ್ ಟೀಮ್ ಕೂಡ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಿರುವಂಥದ್ದು, BL ಸಂತೋಷ್ಗೆ ದೂರು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಸಾಮಾನ್ಯವಾಗಿ ಈಗ ಅಧ್ಯಕ್ಷರು ವಿಜೇಂದ್ರ ಅಂತೇಳಿ ಯಾರು ಒಪ್ಕೊಳ್ಳೋಕ್ಕೆ ಮಾನಸಿಕವಾಗಿ ಯಾರೂ ಸಿದ್ಧರಿಲ್ಲ. ಅದು ಸ್ವತಃ ಬಸವರಾಜ ಬೊಮ್ಮಾಯಿ ಇರ್ಬೋದು, ಅಶ್ವಥ್ ನಾರಾಯಣ ಇರುವಂಥದ್ದು, ಅಶೋಕ್ ಇರ್ತಕ್ಕಂಥದ್ದು, ಯತ್ನಾಳ್ ಇರ್ತಕ್ಕಂಥದ್ದು. ಸದ್ಯ ಈಗ ವಿಜೇಂದ್ರದ ಒಂದು ಹಂತದಲ್ಲಿರುವಾಗಲೇ ರಾಮುಲ್ದು ಭುಗಿಲೆದಿರ್ತಕ್ಕಂಥದ್ದು. ಸದ್ಯ ಭಾರತೀಯ ಜನತಾ ಪಕ್ಷಕ್ಕೆ ಅಂದರೆ ಪಕ್ಷದ ಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದು ಮತ್ತು ರಾಧಾ ಮೋಹನ್ ದಾಸ್ ಅಂತ ಇನ್ಚಾರ್ಜ್ ಆದಮೇಲೆ ಯಾವ ಪರಿಸ್ಥಿತಿಗೆ ಬಂದಿದೆ ಅನ್ನೋದಕ್ಕೆ BJP ಭಿನ್ನ ಮತಕ್ಕೆ ಇದು ಸಾಕ್ಷಿ. ಇವತ್ತು ಏನೇನು ಆಗತ್ತೆ ಅನ್ನೋದನ್ನ ಕಾದು ನೋಡೋಣ. ಯಾಕಂದ್ರೆ ಇಬ್ರು ಕೂಡ ಇವತ್ತು ಪ್ರೆಸ್ ಮೀಟ್ ಮಾಡ್ತಾರೆ. ಅದರಲ್ಲಿ ಯಾವ ರೀತಿಯಾಗಿ ಯಾರ್ಯಾರ ಮೇಲೆ ಆರೋಪ ಆಗುತ್ತೆ ಅಥವಾ ಏನು ಆಗಬಹುದು ಅನ್ನೋದು. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಸುರ್ಜೇವಾಲಾ ವಿರುದ್ಧ ಸಿದ್ದು ಬಣ ಈಗ ರೆಬಲ್ ಆಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಇಲ್ಲಿ ನಡೀತಾ ಇರುವ ಬೆಳವಣಿಗೆಗಳ ಬಗ್ಗೆ ಮಾತನಾಡೋಣ ಬ್ರೇಕ್ ಆದ್ಮೇಲೆ.